ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಶೇರ್ ಮಾರ್ಕೆಟ್ನಲ್ಲಿ ಕರಡಿ ಕುಣಿತ ಶುರುವಾದ ಕೂಡಲೇ ಹೂಡಿಕೆದಾರರ ಎದೆ ನಡುಗತ್ತೆ. ದೊಡ್ಡ ದೊಡ್ಡ ಕಂಪನಿಗಳ ಬುಡವೇ ಅಲುಗಾಡ್ ಹೋಗುತ್ತೆ. ಕರಡಿ ಕುಣಿತ ಅಂದ್ರೇನು? ಬೇರ್ ಮಾರ್ಕೆಟ್. ಎಲ್ಲ ಷೇರುಗಳ ಬೆಲೆ ಬಿದ್ದು ಹೋಗ್ತಿರುತ್ತೆ, ಮಾರ್ಕೆಟ್ ಬೀಳ್ತಾ ಹೋಗ್ತಿರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ಬೇರ್ ಮಾರ್ಕೆಟ್ನಲ್ಲಿ ಬಿಗ್ ಬುಲ್ಗಳು, ಬಿಗ್ ಬೇರ್ಗಳು ಅಂತೆಲ್ಲ ಇದ್ದಾರೆ. ಬೀಳೋ ಮಾರ್ಕೆಟ್ ನಿಂದಲೇ, ಬೀಳ್ತಿರೋ ಷೇರುಗಳ ಬೆಲೆಯಿಂದಲೇ ಲಾಭ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಅವ್ರನ್ನ ಬೇರ್ ಕಾರ್ಟೆಲ್ಸ್, ಕರಡಿ ಗುಂಪು ಅಂತ ಕರೆಯಲಾಗುತ್ತೆ. ಈ ಕರಡಿ ಗುಂಪು ರಿಲಯನ್ಸ್ ಕಂಪನಿಯನ್ನ ಮಗುಚಿ ಹಾಕೋಕೆ ಪ್ರಯತ್ನ ಪಟ್ಟಿರೋ ವಿಚಾರ, ಅದನ್ನ ಗುರುತಿಸಿ ಅಂಬಾನಿ ಆ ಕರಡಿ ಗುಂಪಿನ ಬಾಲವನ್ನ ಹಿಡಿದು ನೆಲಕ್ಕೆ ಬಡದು ಕೆಡವಿ ರಿಲಯನ್ಸ್ ಕಂಪನಿಯನ್ನ ಅಂಬಾನಿ ಕಾಪಾಡಿರೋ ವಿಚಾರ ನಿಮ್ಗೆ ಗೊತ್ತಾ? ಸ್ನೇಹಿತರೆ, ಶೇರ್ ಮಾರ್ಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಘಟನೆಯಾಗಿ ಉಳ್ಕೊಂಡಿದೆ ಇದು. ಹಾಗಿದ್ರೆ 4 ದಶಕಗಳ ಹಿಂದೆ ಏನ್ ನಡೀತು ಅವತ್ತು? ಶೇರ್ ಮಾರ್ಕೆಟ್ ಕರಡಿಗಳನ್ನ ಅಟ್ಟಾಡಿಸಿ ಹೊಡೆದಿದ್ದು ಹೇಗೆ ಧೀರುಭಾಯ್ ಅಂಬಾನಿ? ತಮ್ಮ ಶೇರಲ್ಲಿ ಹೂಡಿಕೆ ಮಾಡಿದವರನ್ನ ಕಾಪಾಡಿದ್ದು ಹೇಗೆ? ಈ ರಣರೋಚಕ ಕಥೆಯನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಶುರು ಮಾಡೋಣ. ಆರಂಭದಲ್ಲೇ ರಿಲಯನ್ಸ್ ಷೇರುಗಳ ಆರ್ಭಟ. ಸ್ನೇಹಿತರೆ, ಉದ್ಯಮ ಲೋಕದ ದಿಗ್ಗಜರಾಗಿದ್ದ ಧೀರುಭಾಯ್ ಅಂಬಾನಿ 1977ರಲ್ಲಿ ರಿಲಯನ್ಸ್ IPO ತಗೊಂಡ್ಬಂದ್ರು. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಆಗ 28 ಲಕ್ಷ ಷೇರುಗಳನ್ನ 10 ರೂಪಾಯಿಯ ಬೆಲೆಯಲ್ಲಿ ಮಾರ್ಕೆಟ್ಗೆ ಬಿಟ್ಟಿದ್ರು. ಅಂಬಾನಿ ಮೇಲೆ ಜನರಿಗೆ ಅದಾಗಲೇ ದೊಡ್ಡ ನಂಬಿಕೆ ಇತ್ತು. ಯಾಕಂದ್ರೆ ಉದ್ಯಮ ಲೋಕದಲ್ಲಿ ಧೀರುಭಾಯ್ ಅಂಬಾನಿ ಎಂಥ ಚತುರ ಅನ್ನೋದು, ಎಂಥ ಸ್ಟ್ರೀಟ್ ಸ್ಮಾರ್ಟ್ ಫೆಲೋ ಅನ್ನೋದು ಹೂಡಿಕೆದಾರರಿಗೆ ಗೊತ್ತಿತ್ತು. ಹೀಗಾಗಿ ರಿಲಯನ್ಸ್ ಶೇರ್ ಮಾರ್ಕೆಟ್ಗೆ ಬಂದ ಒಂದೇ ವರ್ಷದಲ್ಲಿ ಗೂಳಿ ಮೇಲೆ ಕೂತ್ಕೊಂಡು ಎಗರೋಕ್ ಶುರು ಮಾಡ್ತು, ಹಾರೋಕ್ ಶುರು ಮಾಡ್ತು. 1978ರ ವೇಳೆಗೆ ರಿಲಯನ್ಸ್ ಶೇರಿನ ಬೆಲೆ 50 ರೂಪಾಯಿಗೆ ತಲುಪೋಯ್ತು. 1982ರ ವೇಳೆಗೆ ಇದು ಮತ್ತಷ್ಟು ಜಾಸ್ತಿಯಾಗಿ 131 ರೂಪಾಯಿಗೆ ಹೋಗ್ಬಿಡ್ತು. ಆಗ ರಿಲಯನ್ಸ್ ಷೇರುಗಳ ಆರ್ಭಟ ಬೇರ್ ಕಾರ್ಟೆಲ್ ಅಂದ್ರೆ ಕರಡಿ ಗುಂಪಿಗೆ ಇಷ್ಟ ಆಗ್ಲಿಲ್ಲ. ಅಂಬಾನಿ ಬಾರಿ ಮೆರಿತಾ ಇದ್ದಾನೆ, ಹೇಗಾದ್ರೂ ಮಾಡಿ ಈ ರಿಲಯನ್ಸ್ ಅನ್ನ ಕೆಡವಬೇಕು, ಕೆಡವಿ ನಾವು ಪ್ರಾಫಿಟ್ ಮಾಡ್ಕೋಬೇಕು ಅಂತ ಷಡ್ಯಂತ್ರವನ್ನ ಹೆಣೆದ್ರು. ಕರಡಿ ಕಾರ್ಟೆಲ್ ಮಾರ್ಕೆಟ್ ಕಂಟ್ರೋಲ್. ಕರಡಿ ಕಾರ್ಟೆಲ್ ಅಂದ್ರೆ ಬ್ರೋಕರ್ಗಳ ಒಂದು ಗುಂಪು. ಶೇರ್ ಮಾರ್ಕೆಟ್ ನಲ್ಲಿ ಷೇರುಗಳನ್ನ ಹೆಚ್ಚು ಬೆಲೆಗೆ ಖರೀದಿಸಿ ಬೆಲೆ ಏರುವಂತೆ ಮಾಡೋರನ್ನ ಬುಲ್ಸ್ ಅಂತ ಕರೆದ್ರೆ, ಅಂದ್ರೆ ಬುಲ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಕೊಳ್ಳೋರನ್ನ ಬುಲ್ಸ್ ಅಂತ ಕರೆದ್ರೆ, ಮಾರ್ಕೆಟ್ ಬೀಳೋದ್ರಲ್ಲಿ ದುಡ್ಡು ಮಾಡ್ಕೊಳ್ಳೋರನ್ನ, ಮಾರ್ಕೆಟ್ ನಲ್ಲಿ ಷೇರುಗಳ ಬೆಲೆಯನ್ನ ಬೀಳಿಸೋರನ್ನ ಕರಡಿಗಳು ಅಂತ ಕರೆಯಲಾಗುತ್ತೆ. ಆಗಿನ ಕಾಲದಲ್ಲಿ ಈ ಬೇರ್ ಕಾರ್ಟೆಲ್, ಕರಡಿಗಳ ಗುಂಪು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಇದಕ್ಕೆ ಮನು ಮಾನಿಕ್ ಅನ್ನೋ ವ್ಯಕ್ತಿ ಬಾಸ್ ರೀತಿ ಇದ್ರು. ಇವ್ರನ್ನ ಬಾಂಬೆ ದಲಾಲ್ ಸ್ಟ್ರೀಟ್ ನಲ್ಲಿ ಬ್ಲಾಕ್ ಕೋಬ್ರಾ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಯಾವ ಕಂಪನಿಯ ಷೇರುಗಳ ಮೌಲ್ಯವನ್ನ ಬೇಕಾದ್ರೂ ಕೂಡ ಈ ಕರಡಿ ಗ್ಯಾಂಗ್ ಪಾತಾಳಕ್ಕೆ ಬೀಳಿಸ್ತಾ ಇತ್ತು. ಇದರಿಂದ ಅವ್ರಿಗೇನ್ ಲಾಭ? ಶೇರ್ ಬೆಲೆ ಬೀಳಿಸಿ ಎಲ್ಲಾದ್ರೂ ಉಂಟಾ ಅಂತ ನಿಮಗೆ ಅನಿಸ್ಬೋದು ಮಾರ್ಕೆಟ್ಗೆ ಹೊಸಬರಿಗೆ. ಆದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ ಲಾಭ ಇದೆ ಅಂತ. ಮೊದಲಿಗೆ ಒಂದು ಕಂಪನಿಯ ಷೇರುಗಳನ್ನ ತುಂಬಾ ವೇಗವಾಗಿ ಸೇಲ್ ಮಾಡ್ತಾ ಇದ್ರು. ಆಗ ಆ ಷೇರುಗಳ ಮೌಲ್ಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಯಾವ ಲೆವೆಲ್ಗೆ ಅಂದ್ರೆ ಅದರ ನಿಜವಾದ ವ್ಯಾಲ್ಯೂಗಿಂತಲೂ ಕೆಳಗೆ ಹೋಗ್ತಾ ಇತ್ತು. ಆಗ ಮತ್ತೆ ಕಡಿಮೆ ಬೆಲೆಗೆ ಆ ಷೇರುಗಳನ್ನ ಖರೀದಿ ಮಾಡಿ ಕರಡಿ ಗ್ರೂಪ್ ನ ಬ್ರೋಕರ್ಗಳು ಲಾಭ ಮಾಡ್ಕೊಳ್ತಾ ಇದ್ರು. ಹೇಳು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬೆಲೆ ಕಡಿಮೆ ಆದ್ಮೇಲೆ ಲಾಭ ಹೇಗೆ? ಷೇರುಗಳ ಬೆಲೆ ಕಮ್ಮಿ ಆಗುತ್ತಲ್ವಾ, ಇದರಿಂದ ಲಾಭ ಆಗೋದು ಹೇಗೆ ಅಂತ ಕೇಳಬಹುದು. ಅಲ್ಲೂ ಕೂಡ ಒಂದು ಟ್ರಿಕ್ಸ್ ಇದೆ. ಈ ಬೆಳಗ್ಗೆ ಶೇರು ಮಾರ್ಕೆಟ್ ಓಪನ್ ಆದ್ರೆ ಸಂಜೆ ಕ್ಲೋಸ್ ಆಗುತ್ತೆ. ಎಲ್ಲ ಖರೀದಿ, ಪೇಮೆಂಟ್, ಸೆಟಲ್ಮೆಂಟ್ ಆ ಅವಧಿಯಲ್ಲೇ ಆಗೋಗುತ್ತೆ. ಅದು ಇವಾಗ, ಆದ್ರೆ ಆಗ ಹೀಗೆ ಆಗ್ತಿರ್ಲಿಲ್ಲ. ಪ್ರತಿ ಶುಕ್ರವಾರ ಸೆಟಲ್ಮೆಂಟ್ ಆಗ್ತಾ ಇತ್ತು. ಈಗ ಶೇರ್ ಮಾರಿದ್ರೆ ಅಥವಾ ಖರೀದಿ ಮಾಡಿದ್ರೆ ಮುಂದಿನ ಶುಕ್ರವಾರದವರೆಗೆ ಅವುಗಳ ಸೆಟಲ್ಮೆಂಟ್ಗೆ ಟೈಮ್ ಇರ್ತಾ ಇತ್ತು. ಹೀಗಾಗಿ ಕರಡಿಗಳು ಒಂದು ಆಟ ಆಡ್ತಾ ಇದ್ರು. ತಮ್ಮ ಬಳಿ ಷೇರುಗಳು ಇಲ್ಲದೆ ಇದ್ರೂ ಕೂಡ ನಿರಂತರವಾಗಿ ಮಾರಾಟ ಮಾಡೋದು, ಷೇರುಗಳ ಬೆಲೆ ಬಿದ್ದು ಹೋಗೋ ರೀತಿ ಮಾಡೋದು. ಬೆಲೆ ಕಮ್ಮಿ ಆದಮೇಲೆ ಆ ಷೇರುಗಳನ್ನ ಖರೀದಿ ಮಾಡಿ ಆ ಸೆಟಲ್ಮೆಂಟ್ ಟೈಮಿಗೆಲ್ಲ ಹೊಂದಿಸ್ಬಿಟ್ಟು ಸೆಟಲ್ ಮಾಡೋದು.
ತಮ್ಮ ಬಳಿ ಯಾರೆಲ್ಲ ಷೇರುಗಳನ್ನ ಖರೀದಿ ಮಾಡಿದ್ರು ಅವರಿಗೆ ಶೇರ್ ಕೊಡೋದು. ಸೊ ಇಲ್ಲಿ ಯೋಚನೆ ಮಾಡಿ, ಇಲ್ಲದ ಷೇರುಗಳನ್ನ ಮಾರಿದ್ದು ಬೆಲೆ ಜಾಸ್ತಿ ಇದ್ದಾಗ ಈಗ ಅದೇ ಷೇರುಗಳನ್ನ ಅವರು ಕಡಿಮೆ ಬೆಲೆಗೆ ಖರೀದಿ ಮಾಡಿ ಆ ಸೆಟಲ್ಮೆಂಟ್ ಟೈಮ್ಗಿಂತ ಮುಂಚೆ ಷೇರು ಖರೀದಿ ಮಾಡೋರು ಕೊಟ್ಟು ಸೆಟಲ್ ಮಾಡ್ತಾ ಇದ್ರು. ಮಧ್ಯದಲ್ಲಿ ಉಳಿದ ದುಡ್ಡು ಕರಡಿಗಳ ಪ್ರಾಫಿಟ್ ಆಗ್ತಾ ಇತ್ತು. ಉದಾಹರಣೆಗೆ ಗುಂಡ ಅನ್ನೋ ವ್ಯಕ್ತಿ ಕರಡಿ ಬ್ರೋಕರ್ ಅಂತ ಅನ್ಕೊಳ್ಳಿ. ಆತನ ಬಳಿ ಈಗ ರಿಲಯನ್ಸ್ ಕಂಪನಿಯ ಷೇರುಗಳೇ ಇಲ್ಲ. ಆದ್ರೂ ಆದ ಲಕ್ಷಗಟ್ಟಲೆ ಷೇರುಗಳನ್ನ ₹131 ಮಾರಾಟ ಮಾಡ್ತಾನೆ. ತಗೊಂಡವರಿಗೆ ಷೇರುಗಳನ್ನ ಕೊಡೋಕೆ ಶುಕ್ರವಾರದವರೆಗೂ ಟೈಮ್ ಇರುತ್ತಲ್ಲ. ಹಾಗಾಗಿ ಸಡನ್ ಆಗಿ ಷೇರುಗಳ ಮಾರಾಟದಿಂದ ಹೂಡಿಕೆದಾರರಲ್ಲಿ ಭಯ ಶುರುವಾಗುತ್ತೆ. ಎಲ್ಲರೂ ಷೇರುಗಳ ಮಾರಾಟ ಕೇಳ್ತಾರೆ. ಹೆಚ್ಚು ಬೆಲೆ ಕೊಟ್ಟು ಯಾರು ಷೇರುಗಳನ್ನ ಖರೀದಿ ಮಾಡೋಕೆ ಮುಂದಾಗಲ್ಲ, ಸೆಲ್ಲರ್ಸ್ ಜಾಸ್ತಿ ಇದ್ದಾಗ. ಇದರಿಂದ ಷೇರುಗಳ ಬೆಲೆ ಇಳಿದು ₹100, ₹110 ಬರುತ್ತೆ ಅಂತ ಅನ್ಕೊಳ್ಳಿ. ಆಗ ಗುಂಡ ತಾನು ಎಷ್ಟು ಷೇರು ಮಾರಿದ್ನೋ ಅಷ್ಟೇ ಷೇರುಗಳನ್ನ ಮತ್ತೆ ವಾಪಸ್ ₹110 ಖರೀದಿ ಮಾಡ್ತಾನೆ. ತಾನು ₹131 ಮೌಲ್ಯದಲ್ಲಿ ಷೇರುಗಳನ್ನ ಮಾರಿದಾಗ ಯಾರೆಲ್ಲ ಶೇರ್ ತಗೊಂಡಿದ್ರು ಅವ್ರಿಗೆ ಕೊಡ್ತಾನೆ ಸೆಟಲ್ಮೆಂಟ್ ಟೈಮ್ನಲ್ಲಿ ಕರೆಕ್ಟಾಗಿ. ಇದರಿಂದ ಕರಡಿ ಗುಂಡಂಗೆ ಒಂದು ಶೇರಿಗೆ ₹21 ಪ್ರಾಫಿಟ್ ಸಿಗುತ್ತೆ. ಅದೇ ಸೀನ್ ಉಲ್ಟಾ ಆಗಿ ಗುಂಡ ಮಾರುವಾಗ ₹131 ಇದ್ದ ಬೆಲೆ ₹152 ಏರಿಕೆಯಾದ್ರೆ ಪ್ರತಿ ಶೇರ್ಗೆ ₹21 ಜಾಸ್ತಿ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ. ಆಗ ಕರಡಿಗಳಿಗೆ ಬುಡಕ್ಕೆ ಬೆಂಕಿ ಬಿದ್ದಂಗಾಗತ್ತೆ. ಇಲ್ಲಿ ಕರಡಿ ಗುಂಡಂಗೆ ₹21 ನಷ್ಟ ಆಗುತ್ತೆ. ಆದ್ರೆ ಕರಡಿಗಳ ಗುಂಪು ಎರಡನೇ ಸೀನಿಗೆ ಯಾವಾಗಲೂ ಕೂಡ ಸಿಕ್ಕಾಕೊಳ್ತಿರ್ಲಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಲಾಭವನ್ನೇ ಮಾಡ್ಕೊಳ್ತಾ ಇದ್ರು. ಈಗಿನ ಕಾಲದಲ್ಲೂ ಶಾರ್ಟ್ ಸೆಲ್ಲಿಂಗ್ ಅಂತೆಲ್ಲ ಇದೆಯಲ್ಲ, ಅದರದ್ದೇ ಇನ್ನೊಂದು ರೂಪ ಅಂತ ಅನ್ಕೊಳ್ಳಿ. ಇದನ್ನ ಶಾರ್ಟ್ ಸೆಲ್ಲಿಂಗೇ ಇದು. ಅದನ್ನು ಮಾಡ್ತಾ ಇದ್ರು. ಬಹುತೇಕ ಸಂದರ್ಭಗಳಲ್ಲಿ ಪ್ರೈಸ್ನ ಬೀಳಿಸ್ಬಿಟ್ಟು ಲಾಭನೇ ಮಾಡ್ಕೊಳ್ತಾ ಇದ್ರು. ಅಂಬಾನಿ ಜೊತೆಗೂ ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ನ ಕರಡಿಗಳು ಇದೇ ಆಟ ಆಡೋಕೆ ಡಿಸೈಡ್ ಮಾಡಿದ್ರು. 1982 ಮಾರ್ಚ್ 18ರಿಂದ ಕರಡಿ ಕುಣಿತ. ಆಗಲೇ ಹೇಳಿದಂತೆ 1982ರ ವೇಳೆಗೆ ರಿಲಯನ್ಸ್ ಷೇರಿನ ಬೆಲೆ ₹131 ಏರಿಕೆಯಾಗಿತ್ತು. ಅದೇ ವರ್ಷ ಮಾರ್ಚ್ 18ನೇ ತಾರೀಕು ಕೋಲ್ಕತ್ತಾ ಮೂಲದ ಕರಡಿ ಬ್ರೋಕರ್ ಗ್ಯಾಂಗ್ ಆಟ ಶುರು ಮಾಡಿತು. ಸಡನ್ ಆಗಿ ಷೇರುಗಳನ್ನ ಮಾರೋಕೆ ಶುರು ಮಾಡಿದ್ರು. ಇದರಿಂದ ಒಂದೇ ದಿನದಲ್ಲಿ ರಿಲಯನ್ಸ್ ಷೇರಿನ ಬೆಲೆ ₹131 ಇಂದ ₹121 ಬಿದ್ದೋಯ್ತು. ಯಾಕಂದ್ರೆ ಸಡನ್ ಆಗಿ ಷೇರುಗಳನ್ನ ಮಾರಿದ್ರಿಂದ ಬೆಲೆ ಇಳಿಯೋಕೆ ಶುರುವಾಯಿತು. ರಿಲಯನ್ಸ್ ಷೇರುಗಳನ್ನ ಯಾರೂ ಖರೀದಿ ಮಾಡೋದಿಲ್ಲ. ಮುಳುಗ್ತಾ ಇರೋ ಕಂಪನಿಯಲ್ಲಿ ಯಾರೂ ದುಡ್ಡು ಹಾಕೋಕೆ ಹೋಗೋದಿಲ್ವಲ್ಲ. ಬೀಳ್ತಾ ಇರೋ ಚಾಕುವನ್ನ ಯಾರು ಹಿಡಿಯೋಕೆ ಹೋಗಬಾರ್ದು ಅಂತ ಹೇಳ್ತಾ ಇರಲ್ವಾ, ಅದೇ ರೀತಿ ಕರಡಿ ಗುಂಪಿನ ದಲ್ಲಾಳಿಗಳು ಪ್ಲಾನ್ ಮಾಡಿ ಬೀಳ್ಸೋಕೆ ಶುರು ಮಾಡಿದ್ರು. ಯಾಕಂದ್ರೆ ಪ್ರಮೋಟರ್ ಅಂದ್ರೆ ಧೀರುಭಾಯ್ ಅಂಬಾನಿ ತಮ್ಮ ಕಂಪನಿಯ ಷೇರುಗಳನ್ನ ತಾವೇ ಖರೀದಿಸುವಂತೇನೂ ಇರಲಿಲ್ಲ ಜಾಸ್ತಿ. ರಿಲಯನ್ಸ್ ಷೇರುಗಳು ಮುಳುಗೋದು ಫಿಕ್ಸ್ ಅಂತಲೇ ಷೇರು ಮಾರ್ಕೆಟ್ನಲ್ಲಿ ಎಲ್ಲರೂ ಮಾತಾಡ್ಕೊಂಡಿರುವಾಗ ಕರಡಿಗೆ ಸೆಡ್ಡು ಹೊಡೆಯಲು ಅಂಬಾನಿ ಪ್ಲಾನ್. ಸಡನ್ ಆಗಿ ತಮ್ಮ ರಿಲಯನ್ಸ್ ಷೇರುಗಳು ಬೀಳ್ತಿರೋದು ಕಂಡು ಧೀರುಭಾಯ್ ಅಂಬಾನಿಗೆ ಡೌಟ್ ಆಯಿತು. ಏನೋ ನಡೀತಾ ಇದೆ ಅಂತ ಅರ್ಥ ಆಯಿತು. ಕೊನೆಗೆ ಈ ಕರಡಿಗಳ ಆಟದ ಬಗ್ಗೆ ತಿಳ್ಕೊಂಡ್ರು. ಧೀರುಭಾಯ್ ಅಂಬಾನಿಗೆ ಪ್ರತಿಷ್ಠೆಯೊಂದಿಗೆ ರಿಲಯನ್ಸ್ನ ನಂಬಿ ಹೂಡಿಕೆ ಮಾಡಿದ್ದವರ ಹಿತ ಕಾಯೋದು ಕೂಡ ಮುಖ್ಯ ಅಂತ ಅನಿಸ್ತು. ಹೀಗಾಗಿ ಷೇರು ಮಾರ್ಕೆಟ್ನ ಬುಲ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಕರಡಿಗಳೊಂದಿಗೆ ಯುದ್ಧ ಸಾರಿದ್ರು. ವಿದೇಶಗಳಲ್ಲಿದ್ದ ತಮ್ಮ ಫ್ರೆಂಡ್ಸನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ಇದಾದ ಬೆನ್ನಲ್ಲೇ ಷೇರು ಮಾರ್ಕೆಟ್ನಲ್ಲಿ ಮ್ಯಾಜಿಕ್ ಶುರುವಾಯಿತು. ಸಡನ್ ಆಗಿ ರಿಲಯನ್ಸ್ ಷೇರುಗಳ ಖರೀದಿ ಜಾಸ್ತಿ ಆಗೋಕೆ ಶುರುವಾಯಿತು. ಇಂಥ ಟೈಮ್ನಲ್ಲಿ ರಿಲಯನ್ಸ್ ಷೇರುಗಳನ್ನು ಖರೀದಿ ಮಾಡಿದವರನ್ನ ಫ್ರೆಂಡ್ಸ್ ಆಫ್ ರಿಲಯನ್ಸ್ ಅಂದರೆ ರಿಲಯನ್ಸ್ನ ಮಿತ್ರರು ಅಂತಲೇ ಗುರುತಿಸಲಾಯಿತು. ಬೆಲೆ ₹131ಗಿಂತ ಕಡಿಮೆ ಆಗಿರೋದು ಸರಿಯಾಗಬೇಕು, ವಾಪಸ್ ಅಷ್ಟಕ್ಕೆ ಹೋಗಬೇಕು ಅನ್ನೋದು ಅಂಬಾನಿಯ ಪ್ಲಾನ್ ಆಗಿತ್ತು. ಆದರೆ ರಿಲಯನ್ಸ್ ಷೇರುಗಳ ಬೆಲೆ ಜಾಸ್ತಿಯಾಗಿ ₹131 ದಾಟಿ ಮೇಲಕ್ಕೆ ಹೋಯಿತು. ಇದರಿಂದ ಷೇರು ಮಾರ್ಕೆಟನ್ನು ಗೆಬರಿ ಕಂಟ್ರೋಲ್ ಮಾಡಿ ಕೆಳಗೆ ಬೀಳಿಸ್ತಾ ಇದ್ದ ಕರಡಿ ಗ್ಯಾಂಗ್ಗೆ ಬಾಲದ ತುದಿಯಲ್ಲಿ ಆನೆ ಕಾಲಿಟ್ಟಂಗಾಯಿತು. ಜಾಸ್ತಿ ದುಡ್ಡು ಕೊಟ್ಟು ಷೇರು ಖರೀದಿ ಮಾಡಿ ಸೆಟಲ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅವರಿಗೆ. ಟೈಮಿಗೆ ಸರಿಯಾಗಿ ಖರೀದಿದಾರರಿಗೆ ಶೇರ್ ಕೊಡದೆ ಹೋದ್ರೆ ದಂಡ ಕಟ್ಟಬೇಕಾಗ್ತಾ ಇತ್ತು. ಆ ರೀತಿಯಲ್ಲಿ ಸಿಕ್ಕಾಕೊಂಡ್ರು. ಕರಡಿಗಳ ಜೀವವನ್ನ ಅಂಬಾನಿ ಕೈ ಹಾಕಿ ಹಿಸುಕಿಬಿಟ್ರು. ಅಂಬಾನಿ ಕೆಣಕಿ ದಿವಾಳಿಯಾದ ಕರಡಿಗಳು. ಖರೀದಿದಾರರು ದುಡ್ಡು ಕೊಡದೇ ಇದ್ರೆ ಅಥವಾ ಷೇರು ಮಾರಿದ ಕರಡಿಗಳು ಷೇರು ಕೊಡೋಕೆ ಸಾಧ್ಯವಾಗದೇ ಇದ್ರೆ ಉಂದಾ ಬದ್ಲಾ ಅನ್ನೋ ದಾರಿಯನ್ನ ಅನುಸರಿಸಬಹುದಾಗಿತ್ತು. ಅಂದ್ರೆ ಒಂದಷ್ಟು ಅಮೌಂಟ್ ಕಟ್ಟಿ ಪರಸ್ಪರ ಸೆಟಲ್ಮೆಂಟ್ ಅವಧಿಯನ್ನ 2 ವಾರಗಳ ಕಾಲ ವಿಸ್ತರಿಸೋದು. ಆತುರ ಬಿದ್ದು ರಿಲಯನ್ಸ್ ಷೇರು ಖರೀದಿ ಮಾಡಿದ NRI ಮತ್ತು ವಿದೇಶಿ ಕಂಪನಿಗಳ ಬಳಿನೂ ದುಡ್ಡಿಲ್ಲ. ಅವರು ಕೂಡ ಈ ಉಂದಾ ಬದ್ಲಾ ವ್ಯವಸ್ಥೆ ಅಡಿ ಸೆಟಲ್ಮೆಂಟ್ ಪ್ರಾಸೆಸ್ ಡಿಲೇ ಮಾಡೋಕೆ ಹೇಳ್ತಾರೆ ಅಂತ ಕರಡಿ ಗ್ಯಾಂಗ್ ಅಂದ್ಕೊಂಡಿತ್ತು. ಆದರೆ ಇಲ್ಲಿ ಕರಡಿಗಳ ಪ್ಲಾನ್ ಉಲ್ಟಾ ಆಗಿತ್ತು. ರಿಲಯನ್ಸ್ ಷೇರು ಖರೀದಿ ಮಾಡಿದ್ದವರ ಬಳಿ ದುಡ್ಡಿತ್ತು, ಆದರೆ ಕರಡಿ ಗ್ಯಾಂಗ್ ಬಳಿನೇ ಕೊಡೋಕೆ ಷೇರುಗಳು ಉಳಿದಿರಲಿಲ್ಲ. ಇಲ್ಲಿ ಉಂದಾ ಬದ್ಲಾ ಪ್ರಕಾರ ಸೆಲ್ಲರ್ಸ್ ಅಂದ್ರೆ ಕರಡಿ ಗ್ಯಾಂಗ್ ಕೂಡ ಷೇರು ಸೆಟಲ್ಮೆಂಟ್ಗೆ ಟೈಮ್ ಕೇಳಬಹುದಾಗಿತ್ತು. ಅದಕ್ಕೆ ಬದಲಾಗಿ ಸಾಮಾನ್ಯವಾಗಿ ಪ್ರತಿ ಶೇರ್ಗೆ $1 ಅಥವಾ $2 ದಂಡ ಕಟ್ಟಬೇಕಾಗಿತ್ತು ಅಥವಾ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗ್ತಿತ್ತು. ಆದರೆ ಇಂತಿಷ್ಟೇ ಅಂತ ಫಿಕ್ಸ್ ಇರಲಿಲ್ಲ. ಹೀಗಾಗಿ ಇಲ್ಲೂ ಅಂಬಾನಿ ಗೆಳೆಯರು ಹೊಸ ಗೇಮ್ ಆಡಿಬಿಟ್ರು.
ರಿಲಯನ್ಸ್ ಷೇರು ಖರೀದಿ ಮಾಡಿದ್ದ NRI ಸೇರಿದಂತೆ ರಿಲಯನ್ಸ್ ಗೆಳೆಯರು ಅವ್ರು ಖರೀದಿ ಮಾಡಿದ್ರಲ್ಲ, ಅಂಬಾನಿ ಹೇಳಿಸ್ಬಿಟ್ಟು ಖರೀದಿ ಮಾಡಿಸಿದ್ರಲ್ಲ, ಕರಡಿ ಗ್ಯಾಂಗ್ ಚಡ್ಡಿ ಹಿಡಿದುಬಿಟ್ರು. ನಮಗೆ ಶೇರ್ಗೆ 1-2 ರೂಪಾಯಿ ಒಂದಾ ಬದಲಾ ಫೀಸ್ ಬೇಡ, ನಮಗೆ ಪ್ರತಿ ಶೇರ್ಗೆ 25 ರೂಪಾಯಿನಾದರೂ ಕೊಟ್ಟರೆ ಓಕೆ, ಇಲ್ಲ ಅಂದ್ರೆ ಆಗಲ್ಲ ಅಂತ ಕೂತ್ಬಿಟ್ರು. ಆದರೆ ಕರಡಿ ಗ್ಯಾಂಗ್ ಎಲ್ಲಾದರೂ ಉಂಟಾ, 1 ರೂಪಾಯಲ್ಲಿ 2 ರೂಪಾಯಲ್ಲಿ 25 ರೂಪಾಯಲ್ಲಿ ಆಗಲ್ಲ ಅಂತ ಹೇಳಿದ್ರು ಕರಡಿ ಗ್ಯಾಂಗ್ನವರು. ಇದರಿಂದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 3 ದಿನಗಳ ಕಾಲ ಬಂದ್ ಆಗೋಯ್ತು. ನಂತರ 3 ದಿನಗಳ ಕಾಲ ರಿಲಯನ್ಸ್ ಷೇರುಗಳಿಗೋಸ್ಕರನೇ ಮಾರ್ಕೆಟ್ ಓಪನ್ ಮಾಡಲಾಯಿತು. ಒಂದಾ ಬದಲಾ 2 ರೂಪಾಯಿಗೆ ಇಳಿಸಲಾಯಿತು. ಆದರೂ ರಿಲಯನ್ಸ್ ಫ್ರೆಂಡ್ಸ್ನಿಂದ ಷೇರು ಖರೀದಿ ಹೆಚ್ಚಾಗಿದ್ದರಿಂದ ರಿಲಯನ್ಸ್ ಶೇರ್ನ ಬೆಲೆ 201 ರೂಪಾಯಿಗೆ ರೀಚ್ ಆಯಿತು. ಹೀಗಾಗಿ ಒಂದು ಶೇರನ್ನು ಕರಡಿ ಗ್ಯಾಂಗ್ ಬರೋಬ್ಬರಿ 201 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಯಿತು. ರಿಲಯನ್ಸ್ ಷೇರುಗಳ ಮೇಲೆ ದುಡ್ಡು ಹೂಡಿದ್ದ ಎಲ್ಲರೂ ಒಳ್ಳೆ ಲಾಭ ಮಾಡಿಕೊಂಡ್ರು. ಇವತ್ತಿಗೆ 201 ರೂಪಾಯಿ ದೊಡ್ಡದು ಅಂತ ಅನ್ನಿಸದೇ ಇರ್ಬೋದು, ಆದರೆ ಆಗಿನ ಕಾಲಕ್ಕೆ ಇದು ದೊಡ್ಡ ವಿಚಾರ. ಎಷ್ಟೋ ಕರಡಿಗಳು ದಿವಾಳಿಯಾಗಿ ಕರಿಯರ್ರೇ ಹಾಳಾಗಿ ಹೋಯ್ತು ಅವ್ರದ್ದು. ಸ್ಟಾಕ್ ಮಾರ್ಕೆಟ್ನಿಂದ ದೂರ ಓಡಿ ಹೈಬರ್ನೇಷನ್ಗೆ ಹೋಗಬೇಕಾಯ್ತು ಬೇರ್ಸ್ ತುಂಬ ಜನ. ರಿಲಯನ್ಸ್ ಷೇರುಗಳ ಮೌಲ್ಯ ಕಮ್ಮಿ ಮಾಡೋಕೆ ಹೊರಟಿದ್ದವರು ಪ್ರತಿ ಶೇರ್ಗೆ 70 ರೂಪಾಯಿ ಎಕ್ಸ್ಟ್ರಾ ಕೈಯಿಂದ ಕೊಡಬೇಕಾಗಿ ಬಂತು. ಅದರ ಲಾಭ ಧೀರುಭಾಯ್ ಅಂಬಾನಿ ಮತ್ತವರ ಸ್ನೇಹಿತರು ಫ್ರೆಂಡ್ಸ್ ಆಫ್ ರಿಲಯನ್ಸ್ಗೆ ಹೂಡಿಕೆ ಮಾಡಿದವರಿಗೆ ಅಂಬಾನಿ ನಂಬಿ ಅವರಿಗೆ ಹೋಯಿತು. ಹೂಡಿಕೆದಾರರಿಗೆ ಹೀರೋ ಆದ ಅಂಬಾನಿ ಬಯಲಾಗಲಿಲ್ಲ ಷೇರು ಖರೀದಿ ರಹಸ್ಯ. ಧೀರುಭಾಯ್ ಅಂಬಾನಿಯ ಈ ಫೈಟ್ನಿಂದ ಜಸ್ಟ್ ರಿಲಯನ್ಸ್ ಷೇರು ಮೌಲ್ಯ ಜಾಸ್ತಿ ಆಗಿದ್ದು ಮಾತ್ರ ಅಲ್ಲ, ಬದಲಾಗಿ ಅವ್ರ ಮೇಲೆ ಹೂಡಿಕೆದಾರರಿಗಿದ್ದ ಟ್ರಸ್ಟ್ ಜಾಸ್ತಿ ಆಯಿತು. ಒಂಥರ ಹೀರೋ ಆಗಿಬಿಟ್ರು ಅವರು. ನನ್ನ ಸುದ್ದಿಗೆ ಬಂದರೆ ಸುಮ್ಮನೆ ಬಿಡಲ್ಲ ಅಂತ ಕರಡಿಗಳಿಗೆ ಸಂದೇಶ ಕೂಡ ರವಾನಿಸಿದ್ರು. ಆಮೇಲೆ ರಿಲಯನ್ಸ್ ಸುದ್ದಿಗೆ ಹೋಗೋಕೆ ಸ್ವಲ್ಪ ಹಿಂದೇಟು ಹಾಕಿದ್ರು ಕರಡಿಗಳು. ಆದರೆ ಇವತ್ತಿಗೂ ರಿಲಯನ್ಸ್ ಷೇರು ಬೀಳ್ತಾ ಇದ್ರು ಕೂಡ ಆ ಪ್ರಮಾಣದಲ್ಲಿ ಖರೀದಿ ಮಾಡಿದ ಆ ಫ್ರೆಂಡ್ಸ್ ಆಫ್ ರಿಲಯನ್ಸ್ ಯಾರು ಅನ್ನೋದು ರಹಸ್ಯವಾಗಿ ಉಳಿತು. ಆದರೆ ಕೆಲ ವರ್ಷಗಳ ಬಳಿಕ ಶಾಕಿಂಗ್ ಅಂಶ ಬೆಳಕಿಗೆ ಬಂತು. 1982-83ರಲ್ಲಿ ವಿದೇಶದಿಂದ ಅಂದರೆ ಅನಿವಾಸಿ ಭಾರತೀಯರಿಂದ ವಿವಿಧ ಕಂಪನಿಗಳಿಂದ ರಿಲಯನ್ಸ್ ಮೇಲೆ 22 ಕೋಟಿ ರೂಪಾಯಿ ಹೂಡಿಕೆಯಾಗಿತ್ತು ಅಂತ ಹಣಕಾಸು ಮಂತ್ರಿಯಾಗಿದ್ದ ಪ್ರಣಬ್ ಮುಖರ್ಜಿ ಸಂಸತ್ನಲ್ಲಿ ಘೋಷಿಸಿದರು. ವಿಶೇಷ ಅಂದರೆ ಆ ಕಂಪನಿಗಳು ರಿಲಯನ್ಸ್ ಷೇರುಗಳ ಮೇಲೆ ಕರಡಿಗಳ ಕುಣಿತ ಶುರುವಾಗಿತ್ತಲ್ವ, ಆ ಟೈಮ್ನಲ್ಲೇ ಹುಟ್ಟಿಕೊಂಡಿದ್ದ ನಕಲಿ ಕಂಪನಿಗಳಾಗಿದ್ವು. ಹೀಗಾಗಿ ಧೀರುಭಾಯ್ ಅಂಬಾನಿ ತಾವು ಖುದ್ದಾಗಿ ಖರೀದಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಫೇಕ್ ಕಂಪನಿಗಳ ಮೂಲಕ ತಮ್ಮದೇ ದುಡ್ಡನ್ನು ಹಾಕ್ಸಿದ್ರಾ ಅನ್ನೋ ಚರ್ಚೆ ಕೂಡ ನಡೀತು. ಇನ್ನು ಕೆಲವರು ಅಂಬಾನಿಯವರು ಖುದ್ದು ತಾವೇ ಹೇಳಿ ತಮ್ಮ NRI ಫ್ರೆಂಡ್ಸ್ ಮೂಲಕ ದುಡ್ಡು ಹಾಕ್ಸಿದ್ದಾರೆ ಅಂತಲೂ ಕೂಡ ಹೇಳಿದ್ರು. ಆದರೆ ಅದು ಯಾವುದು ಸಾಬೀತಾಗಿ ಅದರಿಂದ ಏನೂ ಮಾಡೋಕೆ ಆಗಲಿಲ್ಲ ಮುಂದೆ. ಫ್ರೆಂಡ್ಸ್, ಇದೆಲ್ಲ ಆಗಿನ ಕಾಲ, ಇದು ಬಹಳ ಹಳೆ ಕಾಲ. ಷೇರು ಮಾರ್ಕೆಟ್ನಲ್ಲಿ ಇವಾಗ ಹಿಂಗೆಲ್ಲ ಆಟ ಆಡೋಕ್ಕೆ ಬರೋದಿಲ್ಲ. ರೂಲ್ಸ್ ರೆಗ್ಯುಲೇಷನ್ ತುಂಬ ಟೈಟ್ ಇದೆ. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇವೆಲ್ಲ ಬಂದಮೇಲೆ ಕರಡಿ ಗೂಳಿಗಳ ಆಟ, ಈ ಥರ ಅಕ್ರಮ ಮಾರ್ಗದಲ್ಲಿ ಆಡೋದೆಲ್ಲ ತುಂಬ ಕಷ್ಟ ಆಗಿದೆ ಈಗ. ಆದರೆ ಶಾರ್ಟ್ ಸೆಲ್ಲಿಂಗ್ ಅನ್ನೋದು, ಆಪ್ಷನ್ ಆ್ಯಂಡ್ ಫ್ಯೂಚರ್ಸ್ ಅನ್ನೋದು, ಅಲ್ಲಿ ಹೆಡ್ಜಿಂಗ್ ಮಾಡೋದು ಅವೆಲ್ಲ ಈಗಲೂ ಇದ್ದೇ ಇದೆ, ಲೀಗಲ್ ಆಗಿನೇ ಮಾಡಬಹುದು. ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.